ಥ್ಯಾಂಕ್ ಗಾಡ್ ಐ ಆಮ್ ಬ್ಯಾಕ್. ಇದು ಇದು ನನ್ನ ಮನೆ ಅದಲ್ಲ. ಆ ಕೊಚ್ಚೆ ಗುಂಡಿ ನನ್ನ ಮನೆ ಅಲ್ಲ. ಇದೇ ನನ್ನ ಮನೆ. ಆವತ್ತು ಇವತ್ತು ಯಾವತ್ತಿಗೂ ಇದೇ ನನ್ನ ಮನೆ. ನಾನು ಇದನ್ನ ಬಿಟ್ಕೊಡಲ್ಲ. ನೋ. ಮ್ಯಾಮ್, ಶ್ವೇತಾ, ಏನು ಶ್ವೇತಾ, ಕಾರ್ ಕೆಟ್ಟೋದ ತಕ್ಷಣ ಫೋನ್ ಮಾಡಿ ಹೇಳೋದಲ್ವಾ? ಯೂರಿನ್ ಬರಲ್ಲ ಅಂತಿದ್ರಾ? ಯಾಕೆ ಹೀಗೆ ಮಾಡ್ತೀಯಾ? ಸುಮ್ಮನೆ ಟೆನ್ಷನ್ ಕೊಡಬೇಡ ಕಣೆ. ಸ್ವಲ್ಪ ನಮ್ಮ ಕಷ್ಟನೂ ಅರ್ಥ ಮಾಡ್ಕೊ. ಮಧ್ಯರಾತ್ರಿ ಆಗಿದೆ, ಮಳೆ ಬರ್ತಾ ಇದೆ, ಮಗಳಿನ್ನೂ ಮನೆಗೆ ಬಂದಿಲ್ಲ. ಯಾಕೆ ಅಂತ ವಿಚಾರಿಸಿದ್ರೆ ಸರಿಯಾಗಿ ಉತ್ತರನೂ ಕೊಡಲ್ಲ. ನಾವೇನೇ ಅರ್ಥ ಮಾಡ್ಕೋಬೇಕು? ಯಾರು ಮಾತಾಡಬಾರ್ದು. ಯಾರು ಮಾತಾಡಬೇಡಿ. ಇವಾಗ ಬಂದಿದ್ದೀನಿ ತಾನೆ. ಎಲ್ಲರೂ ಸೈಲೆಂಟ್ ಆಗಿರಿ. ನನಗೆ ನಿದ್ದೆ ಬರ್ತದೆ. ನಾನು ನನ್ನ ರೂಮ್ಗೆ ಹೋಗ್ಬೇಕು. ನನ್ನ ಬೆಡ್ ಮೇಲೆ ನಿದ್ದೆ ಮಾಡಬೇಕು. ಏನ್ರಿ ಇವಳು ನನ್ನ ರೂಮ್ಗೆ ಹೋಗ್ಬೇಕು, ಬೆಡ್ ಮೇಲೆ ಮಲ್ಕೋಬೇಕು ಅಂತಿದ್ದಾಳೆ. ಎಷ್ಟು ದಿನ ಇನ್ನೆಲ್ಲಿ ಮಲ್ಕೋತಾ ಇದ್ಲು? ಅವಳ ಬೆಡ್ ಮೇಲೆ ತಾನೆ? ಹೌದು ಅಣ್ಣ, ಸ್ವೀಟಿ ಬಿಹೇವಿಯರ್ ತುಂಬಾ ವಿಚಿತ್ರವಾಗಿದೆ. ಯಾಕೆ, ಏನಾಯ್ತು? ಏನೋ ಗೊತ್ತಿಲ್ಲ. ಕಾರಲ್ಲಿ ಕೂತಾಗಿಂದ ಹೀಗಾಡ್ತೀಯಾಳೆ. ತುಂಬಾ ಅಪ್ಸೆಟ್ ಆಗಿರೋ ಹೋಗಿದೆ. My God! My room! My room! Thank God! My sofa! My room! ನನ್ನ ಟಿವಿ. ಇವಳಿಗೆ ಲೂಸಾ? ಯಾಕೆ ಹಿಂಗೆ ಆಡ್ತಿದ್ದಾಳೆ ಏನೋ? ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಿರೋ ಹಾಗೆ ಮುಟ್ಟಿ ಮುಟ್ಟಿ ಫೀಲ್ ಮಾಡ್ತಿರೋದು ನೋಡು. ನನ್ನ ಬೆಡ್. ನನ್ನ ಬೆಡ್. My bed! ಪಕ್ಕಾ ತಲೆ ಕೆಟ್ಟಿರಬೇಕು, ಅದಕ್ಕೆ ಈಗ ಆಡ್ತಿರೋದು. ಇಲ್ಲ ಮಧ್ಯರಾತ್ರಿ ಹೈವೇ ರೋಡಲ್ಲಿ ಬರ್ತಿರ್ಬೇಕಾದ್ರೆ ದೆವ್ವ ಏನಾದರೂ ಮೆಡ್ಕೊಂಡ್ಬಿಡ್ತಾ? ಮ್ಯಾಮ್, ಏನಾಯ್ತು? ಯಾಕೆಷ್ಟು ಓವರ್ ಆಗಿ, ಐ ಮೀನ್ ಯಾಕೆ ಈ ಥರ ಖುಷಿ ಪಡ್ತಿದ್ದೀರಾ? ಏನು ವಿಷಯ? ನಾನು ನನ್ನ ಬೆಡ್ನ, ನನ್ನ ರೂಮ್ನ ಫೀಲ್ ಮಾಡ್ತಿದ್ದೀನಿ. ಮಾತಾಡಬೇಡ. ಅಲ್ಲ ಮ್ಯಾಮ್, ಇದು ಯಾವತ್ತಿದ್ರೂ ನಿಮ್ಮ ಬೆಡ್ಡೆ. ನೆನ್ನೆನೂ ಇದರಲ್ಲೇ ಮಲ್ಕೊಂಡ್ರಿ, ನಾಳೆನೂ ಇದರಲ್ಲೇ ಮಲ್ಕೊತೀರಾ. ಮಿಡ್ಲಲ್ಲಿ ಇದೇನಿದು ಸ್ಪೆಷಲ್ಲಾಗಿ ಫೀಲ್ ಮಾಡ್ತಿದ್ದೀರಲ್ಲ? ಯಾಕಂದರೆ
ಯಾಕಂದ್ರೆ ಅದು ನನ್ನ ಇಷ್ಟ. ಇದು ನನ್ನ ಮನೆ, ನನ್ನ ರೂಮು, ನನ್ನ ಬೆಡು. ನನ್ಗಿಷ್ಟ ಬಂದಿದ್ದು ಮಾಡ್ತೀನಿ. ನೀನ್ ಯಾರು ಕೇಳಕ್ಕೆ? ನೋ 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 ನೋ. ಈ ಮನೆ ನಂದು, ಇದೆಲ್ಲ ನಂದೆ, ಬೇರೆ ಯಾರ್ದು ಅಲ್ಲ. ನನಗ್ ಮಾತ್ರ ಸೇರಿದ್ದು. ಹಾ, ನನಗ್ ಮಾತ್ರ ಸೇರಿತ್ತು. ಮ್ಯಾಮ್, ಏನಾಗಿದೆ ಮ್ಯಾಮ್ ನಿಮ್ಗೆ? ಅವಾಗ್ಲಿಂದ ಗಳಿಗೆಗೆ ಒಂದೊಂದ್ಸತಿ ಒಂದೊಂದ್ ಥರ ಆಡ್ತಿದ್ದೀರಾ. ಅವಾಗ ನೋಡಿದ್ರೆ ನಕ್ಷತ್ರನ್ ಮನೆಗೆ ಹೋಗೋಣ ಅಂತ ಹೇಳಿದ್ರಿ, ಆಮೇಲೆ ಅಪ್ಪಂಗೆ ಕಾಲ್ ಮಾಡು ಮನೆಗೆ ಹೋಗ್ಬೇಕು ಅಂತ ವಾಪಸ್ ಬಂದ್ರಿ. ಇವಾಗ ನೋಡಿದ್ರೆ ನನ್ನ ಬೆಡ್ಡು, ನನ್ನ ದುಡ್ಡು ಅಂತ ಹೇಳ್ತಿದ್ದೀರಾ. ಏನಾದ್ರೂ ಪ್ರಾಬ್ಲಮಾ? ಕಾರ್ ಜೊತೆ ನಿಮ್ ತಲೆನೋ ಕೆಟ್ಟೋಯ್ತಾ ಹೇಗೆ? ಏಯ್, ನನಗೆ ಅಂತ್ಯ? ಹೌ ಡೇ ಯು? ಔಟ್, ಗೆಟ್ ಔಟ್. ಹೋಗ್ತೀನಿ ಮ್ಯಾಮ್, ಸಮಾಧಾನ, ಕೂಲ್ ಡೌನ್, ಕೂಗಾಡ್ಬೇಡಿ. ಇಲ್ಲಿ ಹಾರ್ಟ್ ಇರುತ್ತೆ, ಅದಕ್ಕೆ ಒಳ್ಳೇದಲ್ಲ. ಹೋಗು. ಮ್ಯಾಮ್, ಹೊಟ್ಟೆ ತುಂಬಾ ಹಸಿತಾ ಇದೆ, ನೀವು ಬರ್ತೀರಾ? ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಫ್ರಿಜ್ಜಲ್ಲಿ ಏನಾದ್ರೂ ಮಿಕ್ಕಿರೋದಿರ್ಬೋದು. ಮಿಕ್ಕಿದ್ದ ಟ್ಯಾಬ್ ಅಲ್ಲೂ ಆ ಹೆಂಗ್ಸು ನನ್ಗೆ ಅದನ್ನೇ ಕೊಟ್ಟಿದ್ದು. ಇಲ್ಲೂ ಬಂದು ಮಿಕ್ಕಿ ತಿನ್ಬೇಕಾ? ನನ್ನೇ. ನೀನ್ ಹೋಗು, ನನಗ್ ಬೇಡ. ಓಕೆ ಮ್ಯಾಮ್, ನೀವು ಮಲ್ಕೊಳ್ಳಿ. ನಿಮ್ಮ ರೂಮಲ್ಲಿ, ನಿಮ್ಮ ಬೆಡ್ಡಲ್ಲಿ ಚಂದ ನಿದ್ದೆ ಮಾಡಿ, ಲೈಕ್ ಎ ಸ್ಲೀಪಿಂಗ್ ಬ್ಯೂಟಿ. ಓಕೆನಾ? ಗುಡ್ ನೈಟ್. ಡೌಟೇ ಇಲ್ಲ, ಎಲ್ಲೋ ಏನೋ ಟ್ರ್ಯಾಕ್ ತಪ್ಪಿದೆ. ಅದಕ್ಕೆ ಇವಳು ಒಳ್ಳೆ ಲೂಸ್ ಥರ ಆಡ್ತಿರೋದು. ಆ ಮನೆಗೆ ಹೋದಾಗಿಂದ ನೋಡ್ತಿದ್ದೀನಿ, ಎಲ್ಲ ವಿಚಿತ್ರವಾಗಿದೆ. ಮೊದಲು ಇದನ್ನು ಅಮ್ಮಂಗೆ ಹೇಳ್ಬೇಕು. ಗುಡ್ ಮಾರ್ನಿಂಗ್ ನಕ್ಷತ್ರ. ಇವಳು ಮೋಟರೈಸ್ ವೀಲ್ ಚೇರ್ ಕೊಟ್ಟೆ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ. ಸುಮ್ಮನೆ ರೂಮಲ್ಲೇ ಕೂತಿರೋಳು, ರೆಸ್ಟ್ ಆದ್ರೂ ಆಗಿರೋದು. ಈಗ ಎಲ್ಲ ಅಂದ್ರೆ ಅಲ್ಲಿ ಓಡಾಡ್ತಾ ಇರ್ತಾಳೆ. ಕೋತಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಕಲಿಯಲ್ಲ, ರೆಸ್ಟೇ ಮಾಡ್ತಿಲ್ಲ ಇವಳು. ನಕ್ಷತ್ರ 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 ಎಲ್ಲಾರ್ದು ಕಾಫಿ ಮುಗಿಸಿ ಕಪ್ ವಾಪಸ್ ಬರೋಷ್ಟೊತ್ತಿಗೆ ನೀವು 2 ಲೈನ್ ಆದ್ರೂ ಕಲ್ತಿರ್ಬೇಕು. ವಾಟ್ ಆಲ್ ಕಾಫಿ ಡ್ರಿಂಕ್ ಫಿನಿಶ್, ಯು ಆಲ್ಸೋ ಬೈ ಹೆಡ್ ಫಿನಿಶ್, ಅಂಡರ್ಸ್ಟ್ಯಾಂಡ್? ಯಾ ಐ ಡು ಇಟ್. ಏನಾದ್ರೂ ಡೌಟ್ ಇದ್ರೆ ಕೇಳಿ. ಐ ಟೆಲ್. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ಚುಚ್ಚೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಕಾಸಿಗೆ ಕುಂದನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸರಿಗಮ ಪದಿನಸ ಹುಟ್ಟಿದನು, ಸನಿದಪ ಮಗರಿಸ ಹಾಡಿದನು. ಸನಿದಪ. ನಿಮಗೆ ರೆಸ್ಟ್ ಮಾಡು ಅಂತ ಹೇಳಿದೆ, ನೀನ್ ನೋಡಿದ್ರೆ ಇದನ್ನ ಮಾಡ್ತಾ ಕೂತಿದ್ಯಾ ಇಲ್ಲಿ. ರೆಸ್ಟ್ ಮಾಡಿ ಮಾಡಿ ರೆಸ್ಟ್ ಇಡ್ದಂಗೆ ಆಗ್ತಿದೆ ಕಣೋ, ಅದಕ್ಕೆ ಎದ್ದು ಬಂದೆ. ನಕ್ಷತ್ರ, ನೀನ್ ಹೀಗೆ ಆಡ್ತಿದ್ರೆ ರೂಮಲ್ಲಿ ಕೂಡ ಹಾಕ್ಬಿಡ್ತೀನಿ ನೋಡು. ಕಾಫಿ ಕುಡಿದ್ಯಾ? ನಾನೇ ಮಾಡಿದ್ದು. ನನ್ನ ಕೈ ಫಿಲ್ಟರ್ ಕಾಫಿ ಕುಡ್ದು ಎಷ್ಟು ದಿನ ಆಗಿತ್ತಲ್ವಾ, ಇರ್ಕೊಟ್ಟೆ. ಇಟ್ಸ್ ರಿಯಲಿ ಗುಡ್. ಕುಡಿಬೇಕು ಪತಿ. ನೀವು ಸುಮ್ಮನೆ ಇರಿ, ಅದಕ್ಕೆ ನೀವು ಇವಳು ಆಡೋದಕ್ಕೆಲ್ಲ ಹೂ ಅನ್ಕೊಂಡು ನೀವು ಮಯೂರಿ ಅದಕ್ಕೆ ಜಾಸ್ತಿ ಮಾಡ್ತೀರಾ. ದೊಡ್ಡ ಕತ್ತೆ ಇವಳು. ರೆಸ್ಟ್ ಮಾಡು ಅಂದ್ರೆ ಕಾಫಿ ಅಂತೆ, ಕಾಫಿ. ನಡಿ ರೂಮ್ಗೆ. ಹೋಗಲ್ಲ. ಏನ್ ಮಾಡ್ತೀಯಾ?
ನೆನ್ನೆನೆ ಹೇಳಿದ್ದೀನಿ, ನಾನು ಹೇಳ್ದಾಗ ಕೇಳಿಲ್ಲ ಅಂದ್ರೆ ನಿನ್ ವೀಲ್ ಚೇರ್ನ ಎತ್ತಿಡ್ತೀನಿ ಅಂತ. ಅದೆಂಗೆ ತಿಳ್ತ್ಯಾ? ನನ್ನನ್ನ ನನ್ನ ಪಾಡಿಗೆ ಇರೋಕೆ ಬಿಡೋದಾದ್ರೆ ಮಾತ್ರ ನಿಮ್ಮನೆಗೆ ಬರ್ತೀನಿ ಅಂತ ಕಂಡೀಷನ್ ಹಾಕಿದ್ದೆ. ನೀನ್ ಅದಕ್ಕೆ ಹೂ ಅಂದ್ಮೇಲೆನೆ ನಾನು ಇಲ್ಲಿಗೆ ಬಂದಿದ್ದು. ಇವಾಗ ಮಾತು ತಪ್ತಿದ್ಯಾ ಭೂಪತಿ? ನಕ್ಷತ್ರ ಹೇಳೋದು ಅರ್ಥ ಮಾಡ್ಕೊಳ್ಳೋ, ರೆಸ್ಟ್ ಬೇಕು ಕಣೋ ನಿನ್ಗೆ. ಆಯ್ತು ಬಿಡು ಮಾರಯ್ಯ, ಅದಕ್ಕೆ ಯಾಕೆ ಹಿಂಗೆ ಹೇಳ್ತಿದ್ಯಾ? ರೆಸ್ಟ್ ಮಾಡೋಣ. ನೀನ್ ಫಸ್ಟ್ ಕಾಫಿ ಕುಡಿ. ಹೌದು, ಶಕುಂತಲಾ ಮೇಡಮ್ ರೂಮ್ ಯಾವ ಕಡೆ? ಅವ್ರಿಗೂ ಕಾಫಿ ಕೊಟ್ಟು ಬರ್ತೀನಿ. ಅವ್ರ ರೂಮ್ ಇರೋದು ಮೇಲೆ, ನಾನೇ ಕೊಟ್ಟು ಬರ್ತೀನಿ. ನೀನು ಹೋಗಕ್ಕಾಗಲ್ಲ, ಕೊಡು. ಬಣ್ಣದ ತಗಡಿನ ತುತ್ತೂರಿ ಬಣ್ಣದ ಜಗತ್ತಿನೇ. ಗುಡ್ ಮಾರ್ನಿಂಗ್ ಅಮ್ಮ. Oh, good morning. ಕಾಫಿ. Thank you. ವಾವ್, ನಮ್ ಕುಕ್ ಕಾಫಿ ಇಷ್ಟು ಚೆನ್ನಾಗಿ ಮಾಡಿದಾನ. ನೀನೇ ಮಾಡಿರೋದು ಕಾಫಿ. ಇಟ್ಸ್ ಪರ್ಫೆಕ್ಟ್ ಭೂಪತಿ. ನಿನಗೆ ಇಷ್ಟ ಆಗಿದ್ದು ಕೇಳಿ ನನಗೆ ಖುಷಿ ಆಯ್ತು. ಬಟ್ ಕಾಫಿ ನಾನಲ್ಲಮ್ಮ ಮಾಡಿದ್ದು, ನಕ್ಷತ್ರ.